ಇಂದು ಸಾಂಪ್ರದಾಯಿಕ ಬದ್ಧ ವೈರಿಗಳ ಕಾಳಗ. ಭಾರತ ವರ್ಸಸ್ ಪಾಕಿಸ್ತಾನ ಸಂಗ್ರಾಮಕ್ಕೆ ಕೌಂಟ್ಡೌನ್. 8 ವರ್ಷದ ಸೇಡು ತೀರಿಸಿಕೊಳ್ಳುತ್ತಾ ಭಾರತ. ಕೊಹ್ಲಿ ಕಾಲಿಗೆ ಗಾಯ. ಶಾಕ್ ಕೊಟ್ಟ ಆ ಫೋಟೋ ಯಾವುದು? ಇದೆಲ್ಲವನ್ನ ನೋಡೋಣ ಮಹಾಸಮರ ನ್ಯೂಸ್ ಟಾಪ್ 9ನಲ್ಲಿ. ಇವತ್ತು ಭಾರತ ಹಾಗೂ ಪಾಕಿಸ್ತಾನದ ಪಾಲಿಗೆ ಬಿಗ್ ಸಂಡೇ. ಯಾಕಂದ್ರೆ ಸಾಂಪ್ರದಾಯಿಕ ಬದ್ಧ ವೈರಿಗಳು ಇಂದು ಎದುರಾಗಲಿದ್ದಾರೆ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತ ವರ್ಸಸ್ ಪಾಕಿಸ್ತಾನ ಹೈ ವೋಲ್ಟೇಜ್ ಕ್ರಿಕೆಟ್ ಸಂಗ್ರಾಮಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ಜಿದ್ದಾಜಿದ್ದಿನ ಪಂದ್ಯ ಗೆದ್ದು 8 ವರ್ಷಗಳ ಹಳೆ ಸೇಡು ತೀರಿಸೋಕೆ ಕ್ಯಾಪ್ಟನ್ ರೋಹಿತ್ ಸೇನೆ ಸನ್ನದ್ಧವಾಗಿದೆ. 2025ರ ಚಾಂಪಿಯನ್ಸ್ ಟ್ರೋಫಿ ಆರಂಭವಾಗಿ 4 ಪಂದ್ಯಗಳೇ ಮುಗಿದಿದ್ರೂ ಅಸಲಿ ಸಮರ ಶುರುವಾಗ್ತಿರೋದೇ ಎಂದು. ಯಾಕಂದ್ರೆ ಸಾಂಪ್ರದಾಯಿಕ ವೈರಿ ಪಾಕಿಸ್ತಾನ ವರ್ಸಸ್ ಭಾರತ ತಂಡದ ಕ್ರಿಕೆಟ್ ಸಂಗ್ರಾಮ ನಡೆಯಲಿದೆ. ಹಾಲಿ ಚಾಂಪಿಯನ್ ತಂಡ ಪಾಕಿಸ್ತಾನ ಹಾಗೂ ದುಬೈನಲ್ಲಿ ಹೈಬ್ರಿಡ್ ಮಾದರಿಯಲ್ಲಿ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿ ಆಯೋಜಿಸಲಾಗಿದೆ. ದುಬೈನ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಮಧ್ಯಾಹ್ನ 2:30ಕ್ಕೆ ಸಮರ ಶುರುವಾಗಲಿದೆ. ಭಾರತ ಕೊನೆಯ ಬಾರಿಗೆ ಪಾಕಿಸ್ತಾನದಲ್ಲಿ 2008ರ ಏಷ್ಯಾ ಕಪ್ ಆಡಿತ್ತು. 2009ರ ಮುಂಬೈ ಭಯೋತ್ಪಾದಕ ದಾಳಿಯ ನಂತರ 2 ದೇಶಗಳ ನಡುವಿನ ಸಂಬಂಧಗಳು ಹದಗೆಟ್ಟಿದ್ದವು. ಅಂದಿನಿಂದ ಭಾರತ ಪಾಕಿಸ್ತಾನಕ್ಕೆ ಹೋಗ್ತಿಲ್ಲ. ಭಾರತವು ಪಾಕಿಸ್ತಾನವನ್ನ ಆಹ್ವಾನಿಸ್ತಿಲ್ಲ. ಇದೀಗ 8 ವರ್ಷಗಳ ಬಳಿಕ ಚಾಂಪಿಯನ್ಸ್ ಟ್ರೋಫಿ ಮತ್ತೊಮ್ಮೆ ರಣರಂಗವಾಗಲಿದೆ. 2017ರ ಚಾಂಪಿಯನ್ಸ್ ಟ್ರೋಫಿಯ ಜಿದ್ದಾಜಿದ್ದಿನ ಫೈನಲ್ ಪಂದ್ಯ ಅದು. ಮೊದಲು ಬ್ಯಾಟಿಂಗ್ ಮಾಡಿದ್ದ ಪಾಕ್ ತಂಡ 338 ರನ್ ದಾಖಲಿಸಿತ್ತು. ಈ ಗುರಿ ಬೆನ್ನತ್ತಿದ ಭಾರತ ತಂಡ ಕೇವಲ 158 ರನ್ಗಳಿಗೆ ಆಲ್ಔಟ್ ಆಗಿತ್ತು. ಭಾರತ ಚಾಂಪಿಯನ್ಸ್ ಟ್ರೋಫಿ ಕೈಚೆಲ್ಲಿತ್ತು. ಆ 8 ವರ್ಷಗಳ ಸೇಡಿನ ಲೆಕ್ಕ ಚುಕ್ತಾ ಮಾಡೋಕೆ ಇಂದು ಟೀಂ ಇಂಡಿಯಾ ಪಡೆ ಕಾಯ್ತಿದೆ. ಪಾಕಿಸ್ತಾನ ವಿರುದ್ಧದ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಕಿಂಗ್ ಕೊಹ್ಲಿ ಆಟ ನೋಡೋಕೆ ಕೋಟಿ ಅಭಿಮಾನಿಗಳು ತುದಿಗಾಲಲ್ಲಿ ನಿಂತಿದ್ದಾರೆ. ಆದ್ರೆ ಇದೇ ಹೊತ್ತಲ್ಲಿ ಕೊಹ್ಲಿಯ ಒಂದು ಫೋಟೋ ಆಘಾತ ನೀಡಿದೆ. ದುಬೈ ಇಂಟರ್ನ್ಯಾಷನಲ್ ಸ್ಟೇಡಿಯಂನಲ್ಲಿ ಭರ್ಜರಿ ಸಮರಾಭ್ಯಾಸ ನಡೆಸುತ್ತಿದ್ದ ಕೊಹ್ಲಿ ಕಾಲಿಗೆ ಐಸ್ ಪ್ಯಾಕ್ ಹಾಕಿಕೊಂಡಿರುವ ಫೋಟೋಗಳು ವೈರಲ್ ಆಗಿವೆ. ಅಭ್ಯಾಸದ ವೇಳೆ ಕೊಹ್ಲಿ ತನ್ನ ಎಡಗಾಲಿಗೆ ಐಸ್ ಪ್ಯಾಕ್ ಹಾಕಿಕೊಂಡು ಹೆಜ್ಜೆ ಹಾಕಿದ್ದಾರೆ. ಇದನ್ನು ನೋಡಿದ ಅಭಿಮಾನಿಗಳಲ್ಲಿ ಕೊಹ್ಲಿ ಪಾಕಿಸ್ತಾನದ ವಿರುದ್ಧ ಆಡ್ತಾರಾ ಅಥವಾ ಗಾಯದ ಸಮಸ್ಯೆಯಿಂದ ಹೊರಗುಳಿತಾರಾ ಅನ್ನೋ ಆತಂಕದಲ್ಲಿದ್ದಾರೆ. ಪಾಕಿಸ್ತಾನ ವಿರುದ್ಧದ ಪಂದ್ಯ ಅಂದ್ರೆ ಸಾಕು, ಸಿಡಿಲಬ್ಬರದ ಆಟ ಆಡುವ ಕೊಹ್ಲಿಗೆ ಯಾವುದೇ ಗಾಯದ ಸಮಸ್ಯೆ ಕಾಡದೇ ಇರಲಿ. ಟೀಂ ಇಂಡಿಯಾ ಪರ ಬ್ಯಾಟ್ ಹಿಡಿದು ಗರ್ಜಿಸಲಿ ಅಂತ ಅಭಿಮಾನಿಗಳು ಪ್ರಾರ್ಥಿಸಿದ್ದಾರೆ. ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ದುಬೈನಲ್ಲಿ ಪಾಕಿಸ್ತಾನ ತಂಡದ ವಿರುದ್ಧ ಭಾರತ ತಂಡ ಗೆಲುವು ದಾಖಲಿಸಲಿ ಅಂತ ಕೋಟಿ ಅಭಿಮಾನಿಗಳು ಹಾರೈಸಿದ್ದಾರೆ. ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಪ್ರಾರ್ಥನೆಗಳನ್ನ ಸಲ್ಲಿಸಿದ್ದಾರೆ. ಅನೇಕ ನಟ ನಟಿಯರು, ಕ್ರೀಡಾಪಟುಗಳು ಭಾರತ ತಂಡದ ಗೆಲುವಿಗೆ ಶುಭ ಹಾರೈಸಿದ್ದಾರೆ. ಭಾರತ ಹಾಗೂ ಪಾಕಿಸ್ತಾನ ನಡುವಿನ ಸಮರ ದುಬೈ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿದೆ. ಈ ಸ್ಟೇಡಿಯಂ 25,000 ಪ್ರೇಕ್ಷಕರು ಕೂರುವ ಸಾಮರ್ಥ್ಯವನ್ನ ಹೊಂದಿದೆ. ಫೆಬ್ರವರಿ 3ರಂದು ಟಿಕೆಟ್ ಮಾರಾಟವಾಗಿದ್ದು ಕೇವಲ 1 ಗಂಟೆಯಲ್ಲಿ ಎಲ್ಲ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ. ಸಾಮಾನ್ಯ ಟಿಕೆಟ್ನ ಬೆಲೆ 12,000 ಇದ್ರೆ ಪ್ರೀಮಿಯಂ ಟಿಕೆಟ್ ಬೆಲೆ 1,20,000ಕ್ಕೆ ಮಾರಾಟ ಮಾಡಿದ್ದಾರೆ.